ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಲಕ್ಷ್ಮೀ ನಿವಾಸ ಧಾರಾವಾಹಿ ರೋಚಕ ತಿರುವನ್ನೇ ಪಡ್ಕೊಂಡಿದೆ ಅಂತ ಹೇಳ್ಬಹುದು. ಅದು ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಶುರುವಿನಲ್ಲಿ ಜಾಹ್ನವಿ ಮತ್ತು ಜಯಂತ್ ಇಬ್ಬರು ಕೂಡ ಕೂತಿರ್ತಾರೆ. ಆಗ ಸಚಿನ್ ಜಾಹ್ನವಿಗೆ ಕಾಲ್ ಮಾಡ್ತಾನೆ. ಜಾಹ್ನವಿಗೆ ಕಾಲ್ ಮಾಡಿಬಿಟ್ಟು, ನೋಡಿ ಜಾಹ್ನವಿಯವರೇ, ನಿಮ್ಮ ಹುಷಾರಿನಲ್ಲಿ ನೀವು ಇರೋದು ತುಂಬಾ ಒಳ್ಳೆಯದು. ಆ ಜಯಂತ್ ಸರಿ ಇಲ್ಲ, ಹಾಗೇನೆ ನಿಮ್ಮ ಅಣ್ಣ ವೆಂಕಿನೇ ಜಯಂತ್ನ ಫ್ರೆಂಡ್ ಅಂತ ಕೂಡ ಹೇಳ್ತಾನೆ. ಇತ್ತ ಜಾಹ್ನವಿಗೆ ಬೇಜಾರಾಗಿ, ಸರಿ ಆಯಿತು, ನೀವು ಹೇಳ್ದಾಗೆ ನಾನು ಜೋಪಾನವಾಗಿ ಇರ್ತೀನಿ ಅಂತ ಜಾಹ್ನವಿ ಸಚಿನ್ಗೆ ಹೇಳ್ತಾಳೆ. ಇತ್ತ ರೂಮಿಗೆ ಬರ್ತಾಳೆ. ಅಷ್ಟರಲ್ಲಿ ವೆಂಕಿ ಮತ್ತು ಚೆಲುವಿ ಇಬ್ಬರು ಕೂಡ ವಿಡಿಯೋ ಕಾಲಲ್ಲಿ ಜಾಹ್ನವಿ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಜಾಹ್ನವಿ ವೆಂಕಿಗೆ, ಅಣ್ಣ ನೀನು ಏನು ಯೋಚನೆ ಮಾಡಬೇಡ, ನಿನ್ನ ಫ್ರೆಂಡ್ ಇದ್ದಾನಲ್ಲ ಅವ್ರ ಜೊತೆ ನೀನು ಇಲ್ಲಿಗೆ ಬರೋ ಹಾಗೆ ಆಗಲಿ, ಆ ರೀತಿಯಾಗಿ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಇತ್ತ ಜಾಹ್ನವಿ ಹೇಳ್ತಾ ಇರ್ತಾಳೆ. ವೆಂಕಿ ಕೂಡ, ಹೌದು ನನಗೂ ಅಲ್ಲಿ ಬರೋಕ್ಕೆ ತುಂಬಾ ಇಷ್ಟ ಅಂದಾಗ, ನೀನು ಯಾರನ್ನ ಇಷ್ಟಪಡ್ತೀಯೋ ಅವ್ರ ಜೊತೆನೇ ಬರ್ತೀಯ ಅಂತ ಇಲ್ಲಿ ಜಾಹ್ನವಿ ಹೇಳ್ತಾಳೆ. ಆಗ ಜಯಂತ್ ಮುಖನ ಸಪ್ಪಗೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಬೇಸರವಾಗಿ ಕೂತಿರ್ತಾನೆ. ಆಗ ಜಾಹ್ನವಿ ಜಯಂತ್ನ ಮುಖ ನೋಡಿ, ಹೌದು ಇವರು ಮುಖನ ಒಂಥರ ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡಿದ್ರೆ ಸಚಿನ್ ಹೇಳಿದ್ದೆಲ್ಲ ನಿಜವಾಗ್ಲೂ ಅದು ಸತ್ಯನೇ ಹೇಳಿದ್ದಾರೆ ಅಂತ ಅಂದ್ಕೊಳ್ತಾಳೆ. ಈ ಕಡೆ ಚೆಲುವಿ ಮತ್ತು ವೆಂಕಿ ಫೋನನ್ನು ಕಟ್ ಮಾಡ್ತಾರೆ. ನಂತರ ಜಯಂತನ ಯಾಕೆ ಒಂಥರ ಇದ್ದೀರಿ ಅಂತ ಕೇಳಿದಾಗ, ಏನಿಲ್ಲ ಸುಮ್ಮನೆ ಕೂತಿದ್ದೆ, ಅದು ಸ್ವಲ್ಪ ವರ್ಕ್ ಪ್ರೆಷರ್, ಹಾಗೆ ಅದರ ಟೆನ್ಷನ್ ಅಂತ ಹೇಳ್ತಾನೆ. ಆಗ ಜಾಹ್ನವಿ, ಸರಿ ರೀ ಆಯಿತು, ನೀವು ಮಲ್ಕೊಳ್ಳಿ, ನಾನು ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ. ನಂತರ ಮರುದಿನ ಬೆಳಗ್ಗೆ ಇಬ್ಬರು ಕೂಡ ಕೂತಿರ್ತಾರೆ. ಈ ಕಡೆ ಜಾಹ್ನವಿಗೆ ಸಚಿನ್ ಫೋನ್ ಮಾಡ್ತಾನೆ. ಹೊರಗಡೆ ಬಂದು ಜಾಹ್ನವಿ, ಏನು ಹೇಳಿ ಸಚಿನ್ ಅಂದಾಗ, ನಾನು ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ, ನೀವು ಜಯಂತ್ನಿಂದ ಬಚಾವ್ ಆಗಬೇಕು ಅಂದರೆ ಜಯಂತ್ ಈ ಭೂಮಿ ಮೇಲೆ ಇರಬಾರ್ದು, ಅವನನ್ನು ಮುಗಿಸ್ಬಿಡಿ ಅಂತ ಇತ್ತ ಜಾಹ್ನವಿಗೆ ಸಚಿನ್ ಹೇಳ್ತಾನೆ. ಆಗ ಜಾಹ್ನವಿ, ಏನು ಹೇಳ್ತಾ ಇದ್ದೀರಾ ಅಂತ ಶಾಕ್ ಆದಾಗ, ಹೌದು ನಿಮ್ಮ ಕುಟುಂಬಕ್ಕೆ ಹಾಗೆ ನಿಮಗೆ ತುಂಬಾ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಲೇಬೇಕು ಅಂತ ಇತ್ತ ಜಾಹ್ನವಿಗೆ ಸಚಿನ್ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇತ್ತ ಜಾಹ್ನವಿ ಜಯಂತ್ ಹತ್ರ ಬಂದು, ರೀ ನಾವಿಬ್ಬರು ಇವತ್ತು ಎಲ್ಲಾದರೂ ಪ್ರೈವಸಿಯಾಗಿ ಇರೋ ಹಾಗೆ ಹೋಗೋಣ ಪ್ಲೀಸ್ ರೀ ಅಂತ ಹೇಳ್ತಾಳೆ. ಆಗ ಯಾಕೆ ಚಿನ್ನುಮರಿ ಅಂತ ಕೇಳಿದಾಗ, ನಾವಿಬ್ಬರು ಏಕಾಂತವಾಗಿ ಇರಬೇಕು ಅಂತ ಜಾಹ್ನವಿ ಹೇಳ್ತಾಳೆ. ಇದನ್ನು ಕೇಳಿ ತುಂಬಾ ಖುಷಿಪಟ್ಟ ಜಯಂತ್, ಸರಿ ಚಿನ್ನುಮರಿ, ನಂದೇ ಒಂದು ಪ್ರೈವೇಟ್ ಬೋಟ್ ಇದೆ, ಅದರಲ್ಲಿ ಹೋಗೋಣ ಅಂತ ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ಇತ್ತ ಜಯಂತ್ಗೆ ಒಂದು ಅಚ್ಚರಿನೇ ಕಾಯ್ದ ಇರುತ್ತೆ. ಈ ಕಡೆ ಜಾಹ್ನವಿ ಮತ್ತು ಜಯಂತ್ ಇಬ್ಬರು ಕೂಡ ಬೋಟ್ನಲ್ಲಿ ಕೂತಿರ್ತಾರೆ. ಆಗ ನಿಧಾನವಾಗಿ ಕೈಯನ್ನು ಜಯಂತ್ ಇಟ್ಕೊಳ್ತಾನೆ. ಇತ್ತ ಜಾಹ್ನವಿ, ಅಲ್ಲ ರೀ, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು, ಆದರೆ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅಂತಾಳೆ. ಆಗ ಹೌದಾ ಚಿನ್ನುಮರಿ ಅಂತ ಹೇಳಿದಾಗ, ಹೌದು ಬನ್ನಿರಿ ಅಂತ ಹೇಳಿಬಿಟ್ಟು ಕೋಟನ್ನು ಬಿಚ್ಚಿಸ್ಬಿಟ್ಟು ಆ ಕಡೆ ಕೂರಿಸ್ತಾಳೆ. ಆಗ ಜಯಂತ್ ಮನಸ್ಸಿನಲ್ಲಿ, ಇದೇನಿದು ಇವರು ಬದಲಾಗಿಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ, ಏನಿದು ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಜಯಂತ್ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಆಗ ಜಾಹ್ನವಿ ಕುರ್ಚಿ ಮೇಲೆ ಕೂರಿಸಿ ಒಂದು ಹಗ್ಗವನ್ನು ತಗೊಂಡು ಈ ಥರ ಒಂದು ರೀತಿಯಲ್ಲಿ ಸುತ್ತಕೊಂಡು ಬರ್ತಾಳೆ. ಅದನ್ನು ನೋಡಿ ಜಯಂತ್ಗೆ ಶಾಕ್ ಆಗುತ್ತೆ. ಜಾಹ್ನವಿಯವರು ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಜಯಂತ್ ಇದನ್ನೆಲ್ಲ ಪ್ರೀತಿಯಿಂದ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿರ್ತಾನೆ. ನಂತರ ಜಾಹ್ನವಿ, ನೋಡಿ ಜಯಂತ್ ಅವರೇ, ನಾನು ಪ್ರೀತಿ ಅಂದರೆ ಅಮೃತ ಅಂತ ಅಂದ್ಕೊಂಡಿದ್ದೆ, ಹಾಗೇನೆ ನೀವು ಕೂಡ ನನ್ನನ್ನು ಇದೇ ರೀತಿಯಾಗಿ ಪ್ರೀತಿಯಲ್ಲಿ ಕಟ್ಟಾಕಿದ್ದು ಅಲ್ವಾ ಜಯಂತ್ ಅವರೇ ಅಂತ ಹೇಳಿ ಜಯಂತನ್ನು ಪೂರ್ತಿಯಾಗಿ ಹಗ್ಗದಿಂದ ಸುತ್ತಬಿಡ್ತಾಳೆ. ಆಗ ಚಿನ್ನುಮರಿ, ಏನು ಮಾಡ್ತಾ ಇದ್ದೀರಾ, ಪ್ರೀತಿ ಅಂದರೆ ಈ ರೀತಿಯಾಗಿ ಕಟ್ಟಾಕೋದಂತ ಜಯಂತ್ ಅಂದಾಗ, ಹೌದು ನೀವು ಹೀಗೆ ತಾನೇ ನನ್ನನ್ನು ಪ್ರೀತಿಯಿಂದ ಕಟ್ಟಾಕಿದ್ದು, ನನ್ನನ್ನು ಪ್ರೀತಿಯಿಂದ ಶಿಕ್ಷಿಸಿದ್ದು. ನಾನು ಪ್ರೀತಿ ಅಂದರೆ ಹೂವಿನ ಹಾಸಿಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ಹೂವಿನ ಹಾಸಿಗೆಯಲ್ಲಿ ಇಷ್ಟೊಂದು ಮುಳ್ಳಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆ ಮುಳ್ಳು ನನಗೆ ತುಂಬಾ ಚುಚ್ಚಿದೆ ಜಯಂತ್ ಅವರೇ ಅಂತ ಹೇಳಿ ಇಲ್ಲಿ ಜಾಹ್ನವಿ ಹೇಳ್ತಾ ಇರ್ತಾಳೆ. ಆಗ ಜಯಂತ್ ಮನಸ್ಸಿನಲ್ಲಿ, ಇದೇನಿದು ಈ ರೀತಿಯಾಗಿ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ತಾನೆ. ನಂತರ ಜಾಹ್ನವಿ, ನಾನು ಪ್ರೀತಿಯ ಹಾಸಿಗೆಯಲ್ಲಿ ಮಲಗಿ ತುಂಬಾ ಮುಳ್ಳಿನಿಂದ ಚುಚ್ಚಿಸ್ಕೊಂಡ್ಬಿಟ್ಟಿದ್ದೀನಿ, ಅದೇ ರೀತಿಯಾಗಿ ನೀವು ಕೂಡ ಪ್ರೀತಿಯಿಂದ ಮುಳ್ಳಿನ ಹಾಸಿಗೆಯಲ್ಲಿ ಚುಚ್ಚಿಸ್ಕೊಳ್ಬೇಕು ಅಂತ ನನಗೆ ಆಸೆ ಜಯಂತ್ ಅವರೇ ಅಂತ ಹೇಳಿ ಪೂರ್ತಿಯಾಗಿ ಜಯಂತನ್ನು ಹಗ್ಗದಿಂದ ಸುತ್ತಬಿಡ್ತಾಳೆ. ಹಗ್ಗದಿಂದ ಸುತ್ತಿದ್ದನ್ನು ನೋಡಿಬಿಟ್ಟು
ಜಾನ್ವಿ ಅವರೇ, ಪ್ರೀತಿ ಅಂದರೆ ಈ ಥರ ಸುತ್ತೋದಾ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಹೇಳ್ಬಿಟ್ಟು ಈ ಕಡೆ ಒಂದು ಚಾಕುನ ತಗೊಳ್ತಾಳೆ. ಚಾಕುನ ತಗೊಂಡು ಇತ್ತ ಜಾನ್ವಿ ಚಾಕುನ ನೋಡ್ತಾ ಇರ್ತಾಳೆ. ಅದನ್ನು ನೋಡಿದ ಜಯಂತ್ಗೆ ಶಾಕ್ ಆಗುತ್ತೆ. ಏನು ಮಾಡ್ತಾ ಇದ್ದಾರೆ ಇವರು? ನನ್ನನ್ನು ಕೊಲೆ ಮಾಡೋಕ್ಕೆ ಬರ್ತಾ ಇದ್ದಾರಾ? ಚಿನ್ನುಮರಿ ಏನಾಗಿದೆ ಚಿನ್ನುಮರಿ ನಿಮಗೆ ಅಂದಾಗ, ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಮೇಲಿಂದ ಕೋಪ ಅಲ್ಲ, ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಅಂತ ಹೇಳಿ ಚಾಕುನ ತಗೊಳ್ತಾಳೆ. ನಂತರ ಆ ಒಂದು ಚಾಕುನ ತಗೊಂಡು ಇಟ್ಕೊಂಡು ನೋಡ್ತಾ ಇರ್ತಾಳೆ. ಅದನ್ನು ನೋಡಿ ಭಯ ಪಟ್ಕೊಂಡಂತಹ ಜಯಂತ್, ಏನು ಮಾಡ್ತಾ ಇದ್ದೀರಾ ಚಿನ್ನುಮರಿ ಅಂದಾಗ ಜಾನ್ವಿ ಆ ಚಾಕನ್ನು ಎತ್ಬಿಡ್ತಾಳೆ. ಎತ್ಬಿಟ್ಟು ಇತ್ತ ಜಾನ್ವಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಜಾನ್ವಿ ಅಳೋದನ್ನು ನೋಡಿಬಿಟ್ಟು ಜಯಂತ್, ಏನಾಯಿತು ಚಿನ್ನುಮರಿ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ, ನೋಡಿ ನನಗೆ ನಿಮ್ಮ ಪ್ರೀತಿಯನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಹಾಗೆಯೇ ನನಗೆ ನಿಮ್ಮ ಜೊತೆ ಇರೋದಕ್ಕೂ ಆಗ್ತಾಯಿಲ್ಲ. ಪ್ರತಿ ಕ್ಷಣ ನನಗೆ ಸಾವಿನ ಭಯ ಕಾಣ್ತಾ ಇದೆ, ಪ್ರತಿ ಕ್ಷಣ ನನಗೆ ನರಕ ಕಾಣ್ತಾ ಇದೆ, ನನಗೆ ನಿಮ್ಮಿಂದ ಪ್ರೀತಿಗಿಂತ ಭಯ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಜಯಂತ್, ಚಿನ್ನುಮರಿ ಏನು ಮಾತಾಡ್ತಾ ಇದ್ದೀರಾ ಅಂದಾಗ, ಹೌದು ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಇತ್ತ ಒಂದು ಹೆಜ್ಜೆನೇ ಬೋಟಿಂದ ಹಿಂದೆ ಬರ್ತಾ ಇರ್ತಾಳೆ. ಅದನ್ನು ನೋಡಿದಂತಹ ಜಯಂತ್, ಏನು ಮಾಡ್ತಾ ಇದ್ದೀರಾ ಚಿನ್ನುಮರಿ ಅಂತ ಕಿರ್ಚ್ತಾ ಇರ್ತಾನೆ. ಈ ಕಡೆ ಜಾನ್ವಿ, ಅಮ್ಮ ಅಪ್ಪ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮಗೆ ಒಳ್ಳೆ ಮಗಳಾಗಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಬೇಡಿ, ನನಗೆ ಇವರ ಒಂದು ಹುಚ್ಚು ಪ್ರೀತಿನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ನನಗೆ ಹುಚ್ಚಿಡ್ದಂಗೆ ಆಗ್ತಾಯಿದೆ, ನಾನು ಇನ್ನು ಬದುಕಿರೋದು ಸಾಧ್ಯನೇ ಇಲ್ಲ ಅಂತ ಹೇಳಿ ಜಾನ್ವಿ ಒಂದೊಂದು ಹೆಜ್ಜೆನೇ ಬೋಟಿಂದ ಕೆಳಗಡೆ ಇಳಿದೇ ಬಿಡ್ತಾಳೆ. ಈ ಕಡೆ ಜಾನ್ವಿ ಇಳಿತಿರೋದನ್ನು ನೋಡಿಬಿಟ್ಟು, ಬೇಡ ಚಿನ್ನುಮರಿ ನನ್ನನ್ನು ಬಿಟ್ಟೋಗ್ಬಿಡಿ ಅಂದಾಗ, ನಿಮ್ಮ ಈ ಪ್ರೀತಿ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ಅಮ್ಮ ಅಪ್ಪ ಸಾರಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಜಾನ್ವಿ ಇಲ್ಲಿ ಬೋಟಿಂದ ಹಾರೇ ಬಿಟ್ಲು. ಇತ್ತ ಜಯಂತ್ಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಚಿನ್ನುಮರಿ ಅಂತ ಎಷ್ಟೇ ಕೆಚ್ಚಿದ್ರು ಕೂಡ ಇತ್ತ ಜಾನ್ವಿ ನೀರಿಗೆ ಹಾರೇ ಬಿಟ್ಲು. ಇತ್ತ ಜಯಂತ್ ಒಬ್ಬಂಟಿಯಾದ ಅಂತಲೇ ಹೇಳಬಹುದು. ಇದಿಷ್ಟು ಸೋಮವಾರದ ಸಂಚಿಕೆಯಾಗಿತ್ತು ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ಜಾನ್ವಿ ನಿಜವಾಗ್ಲೂ ಸತ್ತೋಗ್ಬಿಡ್ತಾರಾ ಅಥವಾ ನೀರಿನಲ್ಲಿ ಬಿದ್ದು ತಮ್ಮ ನೆನಪಿನ ಶಕ್ತಿಯನ್ನು ಕಳ್ಕೊಂಡು ಮತ್ತೆ ಬೇರೊಂದು ಕಡೆ ನೆಲೆಯೂರ್ತಾರಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಜಯಂತನ ಬಣ್ಣ ಈಗ ಬಯಲಾಗಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ಸೀರಿಯಲ್ಸ್ ಕಥೆಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.